ಜೀವನಾಧಾರಿತ ಚಲನಚಿತ್ರ ಬಿಡುಗಡೆ ಅಂಗವಾಗಿ ಶಿಡ್ಲಘಟ್ಟದಲ್ಲಿ ಸಸ್ಯಾಹಾರ ಜಾಥಾ ಹಾಗೂ ಧ್ಯಾನ ಜಾಗೃತಿ ರ್ಯಾಲಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರ ಬಿಡುಗಡೆ ಅಂಗವಾಗಿ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ ವತಿಯಿಂದ ಭಾನುವಾರ ಶಿಡ್ಲಘಟ್ಟ ನಗರದಲ್ಲಿ ಸಸ್ಯಾಹಾರ ಹಾಗೂ ಧ್ಯಾನ ಜಾಗೃತಿ ರ್ಯಾಲಿ ಆಯೋಜಿಸಲಾಯಿತು. ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ನೂರಾರು ಧ್ಯಾನಿಗಳು ರ್ಯಾಲಿಯಲ್ಲಿ ಭಾಗವಹಿಸಿ ಧ್ಯಾನ, ಅಹಿಂಸೆ ಮತ್ತು ಸಸ್ಯಾಹಾರದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಿದರು. ರ್ಯಾಲಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸದಸ್ಯ ಅಜಯ್ ಕೀರ್ತಿ, ಬ್ರಹ್ಮರ್ಷಿ ಪತ್ರಿಜಿಯವರ ಜೀವನ ಸಂದೇಶವನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಧ್ಯಾನದ ಮೂಲಕ ಅಹಿಂಸೆಯ ಮಾರ್ಗವನ್ನು ಅಳವಡಿಸಿಕೊಂಡು ಶಾಂತಿಯುತ ಜೀವನ ನಡೆಸಬಹುದು ಎಂಬುದೇ ಪತ್ರಿಜಿಯವರ ಮೂಲ ಸಂದೇಶವಾಗಿದೆ. ಇದೇ ಸಂದೇಶವನ್ನು ವಿಶ್ವದಾದ್ಯಂತ ಹರಡುವ ಉದ್ದೇಶದಿಂದ ಧ್ಯಾನಿಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ವಿಜಯಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ಶಿಡ್ಲಘಟ್ಟ ಸೇರಿದಂತೆ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಆಗಮಿಸಿ ಜಾಥಾದಲ್ಲಿ ಭಾಗವಹಿಸಿರುವುದು ಸಂತಸದ ವಿಷಯವಾಗಿದೆ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಧ್ಯಾನಿಗಳು ಹಾಗೂ ಸಾರ್ವಜನಿಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರತಿ ಮುತ್ತುರಾಜ್ ಅವರು, ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ನ ಮುಖ್ಯ ಉದ್ದೇಶ ಧ್ಯಾನ, ಸತ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಎಂದರು. ಬ್ರಹ್ಮರ್ಷಿ ಪತ್ರಿಜಿ 4 ದಶಕಗಳ ಕಾಲ ಆಧ್ಯಾತ್ಮಿಕ ಸೇವೆ ಸಲ್ಲಿಸಿ ಧ್ಯಾನವನ್ನು ವಿಶ್ವದಾದ್ಯಂತ ಹರಡಿದ ಮಹಾನ್ ಯೋಗಿ ಹಾಗೂ ಯುಗ ಪ್ರವರ್ತಕರಾಗಿದ್ದಾರೆ. ಅವರ ಜೀವನಾಧಾರಿತ ಚಲನಚಿತ್ರವನ್ನು ವೀಕ್ಷಿಸುವುದು ಪ್ರತಿಯೊಬ್ಬ ಧ್ಯಾನಿಗೂ ಸ್ಫೂರ್ತಿದಾಯಕವಾಗಲಿದೆ ಎಂದರು. ಸಸ್ಯಾಹಾರವೇ ಸಾತ್ವಿಕ ಜೀವನದ ಮೂಲವಾಗಿದ್ದು ಮನುಕುಲದ ಆರೋಗ್ಯ ಮತ್ತು ಕಲ್ಯಾಣಕ್ಕೆ ಪೂರಕವಾಗಿದೆ. ಇದೇ ಉದ್ದೇಶದಿಂದ ಶಿಡ್ಲಘಟ್ಟದಲ್ಲಿ ಶಾಂತಿಯುತ ಸಸ್ಯಾಹಾರ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು 500ಕ್ಕೂ ಹೆಚ್ಚು ಧ್ಯಾನಿಗಳು ಹಾಗೂ ಸಸ್ಯಾಹಾರಿಗಳು ಭಾಗವಹಿಸಿದ್ರು ಅಂತ ಹೇಳಿದರು. ಪಿರಮಿಡ್ ವಿಶ್ವಮಯ ಪ್ರಾಣಶಕ್ತಿಯನ್ನು ತನ್ನತ್ತ ಸೆಳೆಯುವ ಅದ್ಭುತ ಸಾಧನವಾಗಿದ್ದು ಅದರೊಳಗೆ ಧ್ಯಾನ ಮಾಡೋದ್ರಿಂದ ಆತ್ಮಜ್ಞಾನ ವೃದ್ಧಿಯಾಗಿ ಮಾನಸಿಕ ನೆಮ್ಮದಿ, ಆರೋಗ್ಯ ಹಾಗೂ ಆನಂದಮಯ ಜೀವನ ಸಾಧ್ಯವಾಗ್ತದೆ. ಧ್ಯಾನ, ಸಸ್ಯಾಹಾರ ಮತ್ತು ಪಿರಮಿಡ್ ಜೀವನ ಶೈಲಿಯನ್ನು ವಿಶ್ವದಾದ್ಯಂತ ಹರಡೋದೇ ಪಿರಮಿಡ್ ಮಾಸ್ಟರ್ಗಳ ಧ್ಯೇಯವಾಗಿದೆ ಅಂತ ವಿವರಿಸಿದರು. ಶಿಡ್ಲಘಟ್ಟ ನಗರದ ಮಯೂರ ವೃತ್ತದಿಂದ ಪ್ರಾರಂಭವಾದ ಜಾಗೃತಿ ರ್ಯಾಲಿ ಅಶೋಕ ರಸ್ತೆಯ ಮೂಲಕ ಹೊರಟು ಕೋಟೆ ವೃತ್ತ ಮೂಲಕ ಟಿಬಿ ರಸ್ತೆಯಲ್ಲಿ ಸಂಚರಿಸಿ ನಿಲ್ದಾಣದ ಮೂಲಕ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಕೊನೆಗೊಳ್ತು. ರ್ಯಾಲಿ ಬಳಿಕ ಎಲ್ಲ ಧ್ಯಾನಿಗಳು ನಗರದ ವೆಂಕಟೇಶ್ವರ ಚಿತ್ರಮಂದಿರಕ್ಕೆ ತೆರಳಿ ಬ್ರಹ್ಮರ್ಷಿ ಪತ್ರಿಜಿ ಜೀವನಾಧಾರಿತ ಚಲನಚಿತ್ರವನ್ನು ವೀಕ್ಷಿಸಿದರು. ಇದೇ ದಿನ ವಿಶ್ವದ ಹಲವು ಭಾಗಗಳಲ್ಲಿ ಏಕಕಾಲದಲ್ಲಿ ಚಲನಚಿತ್ರ ಬಿಡುಗಡೆಯಾಗಿರುವುದು ವಿಶೇಷವಾಗಿದೆ. ಧ್ಯಾನವು ಸನಾತನ ಸಂಸ್ಕೃತಿಯ ಮೂಲ ತತ್ವವಾಗಿದ್ದು ಇಂದಿನ ಭೌತಿಕ ಬದುಕಿನಲ್ಲಿ ಹೆಚ್ಚುತ್ತಿರುವ ಒತ್ತಡ, ಹಿಂಸೆ, ಮಾನಸಿಕ ಅಶಾಂತಿ ಹಾಗೂ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಂದ ಮುಕ್ತಿ ಪಡೆಯಲು ಧ್ಯಾನವೇ ಶಾಶ್ವತ ಪರಿಹಾರವಾಗಿದೆ. ಬಡವರು, ಶ್ರೀಮಂತರು, ರೋಗಿಗಳು, ಆರೋಗ್ಯವಂತರು ಸೇರಿದಂತೆ ಎಲ್ಲ ವರ್ಗದ ಜನರು ಉಚಿತವಾಗಿ ಧ್ಯಾನ ಕಲಿಯುವ ಅವಕಾಶವನ್ನು ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ ಒದಗಿಸುತ್ತದೆ. ಅನುಪಾನಸತಿ ಧ್ಯಾನವನ್ನು ವ್ಯಾಪಕವಾಗಿ ಜನರಿಗೆ ತಲುಪಿಸುವ ಕಾರ್ಯ ನಿರಂತರವಾಗಿ ನಡೀತಿದೆ ಅಂತ ಸದಸ್ಯರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪದ್ಮಲತಾ, ಅಂಬಿಕಾ, ಕೃಷ್ಣಮೂರ್ತಿ, ಸುಜಾತ, ಸರಿತಾ ಸೇರಿದಂತೆ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ನ ಅನೇಕ ಧ್ಯಾನಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಂಧುಗಳಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಾವು ಇಲ್ಲಿ ಇವತ್ತಿನ ದಿನ ಸೇರಿರುವಂತಹ ಮೂಲ ಉದ್ದೇಶ ನಮ್ಮ ಪೂಜ್ಯ ಗುರುಗಳಾದಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಅವರ ಮೂಲ ಸಂದೇಶವಾದಂತಹ ಧ್ಯಾನದ ಮೂಲಕ ಅಹಿಂಸಾ ಮಾರ್ಗವೆಂಬುದನ್ನು ನಾವೆಲ್ಲರೂ ಅರ್ಥಕೊಂಡಿದ್ದೀವಿ. ಇದೇ ಒಂದು ನಿಟ್ಟಿನಲ್ಲಿ ಪ್ರಪಂಚದ ಎಲ್ಲರ ಕಡೆಗೂ ಈ ಒಂದು ಅಹಿಂಸಾ ಮಾರ್ಗ ಹರಡಬೇಕು ಅನ್ನೋದು ನಮ್ಮ ಪತ್ರಿಜಿಯವರ ಮೂಲ ಉದ್ದೇಶ ಆಗಿತ್ತು. ಅದೇ ಒಂದು ನಿಟ್ಟಿನ ಮೇರೆಗೆ ನಾವೆಲ್ಲರೂ ಇವತ್ತಿನ ದಿನ ಇಲ್ಲಿ ಸೇರಿ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ವಿಜಯಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಎಲ್ಲ ಕಡೆಯಿಂದನೂ ಸುಮಾರು ಹಲವಾರು ಧ್ಯಾನಿಗಳೆಲ್ಲರೂ ಇಲ್ಲಿ ಬಂದು ಸೇರಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜಾಥಾಗೆ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿದಂಥ ಎಲ್ಲ ಧ್ಯಾನಿಗಳಿಗೂ ನಮ್ಮೆಲ್ಲರ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೀವಕೋಟಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನಲ್ಲಿ ನಾವೆಲ್ಲ ಕೂಡ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಆಂದೋಲನದ ಉದ್ದೇಶವೇ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್. ಧ್ಯಾನದಿಂದ
ನಾವು ಸಂಪೂರ್ಣ ಆರೋಗ್ಯ ಮತ್ತು ಆನಂದಮಯ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನ 40 ವರ್ಷಗಳ ಕಾಲ ಆಧ್ಯಾತ್ಮಿಕ ಸೇವೆಯನ್ನ ಗೈದು ಇಡೀ ಮನುಕುಲಕ್ಕೆ ಪ್ರಪಂಚದಾದ್ಯಂತ ಹರಡಿರ್ತಕ್ಕಂತಹ ಮಹಾನ್ ಯೋಗಿ, ಆ ಯುಗ ಪ್ರವರ್ಧಕರ ಚಲನಚಿತ್ರವನ್ನ ಈ ದಿನ ಬಿಡುಗಡೆಗೊಳಿಸಿ ನಾವೆಲ್ಲ ಕೂಡ ಅದರ ವೀಕ್ಷಣೆಗಾಗಿ ತೆರಳ್ತಾ ಇದ್ದೇವೆ. ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಅವರ ಒಂದು ಉದ್ದೇಶಗಳಲ್ಲಿ ಒಂದಾಗಿರ್ತಕ್ಕಂತಹ ಅದಕ್ಕೋಸ್ಕರ ಸಸ್ಯಾಹಾರವನ್ನ ಎಲ್ಲರೂ ಕೂಡ ಸೇವಿಸುವ ಸಾತ್ವಿಕ ಆಹಾರ, ಅದು ಮನುಕುಲದ ಉದ್ಧಾರಕ್ಕಾಗಬೇಕಾಗಿರ್ತಕ್ಕಂಥ ಆಹಾರ. ಅದಕ್ಕೋಸ್ಕರ ಈ ಅದ್ಭುತವಾದಂತಹ ಶಾಂತಿಯುತವಾದಂತಹ ಸಸ್ಯಾಹಾರ ರ್ಯಾಲಿಯನ್ನ ನಮ್ಮ ಶಿಡ್ಲಘಟ್ಟನಲ್ಲಿ ನಾವು ಕೈಗೊಂಡಿದ್ದೇವೆ. ಇದರಲ್ಲಿ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗಿದ್ದಾರೆ, ಸಸ್ಯಾಹಾರಿಗಳಾಗಿದ್ದಾರೆ ಮತ್ತು ಧ್ಯಾನ ಮತ್ತು ಸಸ್ಯಾಹಾರವನ್ನ ಪ್ರಪಂಚದಾದ್ಯಂತ ಬಿತ್ತರಿಸುವ ಕಾರ್ಯವೇ ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳ ಉದ್ದೇಶವಾಗಿದೆ. ಅಲ್ಲದೆ ಪಿರಮಿಡ್ ಇದೊಂದು ಅದ್ಭುತವಾದಂತಹ ವಿಶ್ವಮಯ ಪ್ರಾಣಶಕ್ತಿಯನ್ನ ತನ್ನತ್ತ ಸೆಳೆಯುವ ಸಾಧನ. ಇದು ಧ್ಯಾನಕ್ಕೆ ಅತ್ಯಂತ ಪೂರಕವಾಗಿರ್ತಕ್ಕಂತಹ ಸಾಧನ. ಅದಕ್ಕಾಗಿ ಈ ಒಂದು ಪಿರಮಿಡ್ಗಳನ್ನ ಕಟ್ಟುವುದು, ಅದರ ಒಳಗಡೆ ಕೂತು ಧ್ಯಾನ ಮಾಡುವುದು ನಮ್ಮನ್ನ ಮೇಲೆ ಮಟ್ಟಕ್ಕೆ ಅಂದ್ರೆ ಆತ್ಮದ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ಆ ವಿಶ್ವಮಯ ಪ್ರಾಣಶಕ್ತಿಯನ್ನ ತನ್ನತ್ತ ಸೆಳೆಯುವುದಕ್ಕೆ ಅದ್ಭುತವಾಗಿರ್ತಕ್ಕಂತಹ ಸಾಧನ ಆಗಿದೆ. ಈ 3 ಧ್ಯೇಯಗಳನ್ನ ಇಟ್ಕೊಂಡು ಈ PSSM ಅದು ನಮ್ಮೆಲ್ಲರ ಹೆಮ್ಮೆ. ಇನ್ನೊಂದು, ಇದು ಪ್ರಪಂಚದಾದ್ಯಂತ ನಡೀತಾ ಇರತಕ್ಕಂತಹ ಆಂದೋಲನ ಇದು. ಹಾಗಾಗಿ ನಮ್ಮ ಈ ಒಂದು ಶಿಡ್ಲಘಟ್ಟದಲ್ಲಿ ಈ ರ್ಯಾಲಿಯನ್ನ ಮುಗಿಸ್ಕೊಂಡು ನಾವು ಚಲನಚಿತ್ರವನ್ನ ನೋಡೋದಕ್ಕೆ ವೆಂಕಟೇಶ್ವರ ಥಿಯೇಟರ್ಗೆ ತೆರಳ್ತಾ ಇದ್ದೀವಿ. ಆ ಚಲನಚಿತ್ರದ ಹೆಸರು ಬ್ರಹ್ಮರ್ಷಿ ಪತ್ರಿಜಿ ಅಂತ. ಮತ್ತೆ ಇದು ಪ್ರಪಂಚದಾದ್ಯಂತ ಒಂದೇ ಸಮಯದಲ್ಲಿ ಇದು ಬಿಡುಗಡೆಗೊಂಡು ಎಲ್ಲರೂ ಕೂಡ ಅದನ್ನ ವೀಕ್ಷಣೆಯನ್ನ ಮಾಡೋ ಹಾಗೆ ಆಗಿದೆ. 1000ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಚಲನಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ. ಸನಾತನ ಸಂಸ್ಕೃತಿ ಅಂದ್ರೇನೆ ಧ್ಯಾನ. ಆ ಧ್ಯಾನದ ಮೂಲಕ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಆನಂದಮಯವಾದಂತಹ ಜೀವನವನ್ನ ನಡೆಸಬೇಕು ಅನ್ನೋದು ಸನಾತನ ಧರ್ಮ ಆಗಿದೆ. ಆದ್ರೆ ಇಂದು ಭೌತಿಕ ಜೀವನಕ್ಕೆ ಸಾಕಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟು ಜನ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ದುಃಖ, ಹಿಂಸೆಯ ಮಾರ್ಗ ಇದೆಲ್ಲ ಅನುಭವಿಸ್ಕೊಂಡು ಮತ್ತೆ ಒಂದು ಖಿನ್ನತೆ ಇದರಲ್ಲಿ ಒಳಗಾಗಿ ತಮ್ಮ ಅನಾರೋಗ್ಯವನ್ನ ಪಡೆದುಕೊಂಡು ಮತ್ತೆ ಕುಟುಂಬದಲ್ಲಿ ಸಾಮರಸ್ಯವನ್ನ ಕಳೆದುಕೊಂಡು ಜೀವನವನ್ನ ನಡೆಸೋ ಹಾಗೆ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಆನಂದವಾಗಿ, ಆರೋಗ್ಯವಾಗಿ, ಶಾಂತಿಯುತವಾಗಿ, ಕೌಟುಂಬಿಕ ಸಾಮರಸ್ಯದಿಂದ ಬದುಕುವುದಕ್ಕೋಸ್ಕರ ಧ್ಯಾನ ಮೂಲ ಮಂತ್ರವಾಗಿ ಬೇಕೇ ಬೇಕು ಅನ್ನುವಂಥದ್ದು. ಧ್ಯಾನ ಮೂಲಂ ಇದಂ ಜಗತ್ ಅಂತಾನೆ ವೇದಗಳು ಹೇಳಿದೆ. ಅದಕ್ಕಾಗಿ ಪತ್ರಿಜಿಯವರು ಈ ಧ್ಯೇಯವನ್ನ ಇಟ್ಕೊಂಡೇನೆ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ಬಡವ, ಶ್ರೀಮಂತ, ರೋಗಿ, ಆರೋಗ್ಯವಂತ ಪ್ರತಿಯೊಬ್ಬರು ಕೂಡ ಈ ಧ್ಯಾನ ಅನ್ನೋದು ತಲುಪಬೇಕು ಅನ್ನೋದಕ್ಕೋಸ್ಕರ ಉಚಿತವಾಗಿ PSSM ನ ಮೂಲಕ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಈ ಧ್ಯಾನ ಅದ್ಭುತವಾದಂತಹ ಧ್ಯಾನ, ಅದುವೇ ಆನಾಪಾನಸತಿ ಧ್ಯಾನ. ಲಹರಿ ಮತ್ತು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಅಜ್ಞಾನದಿಂದ ಇವತ್ತೇ ಹೊರಗಡೆ ಬರಬೇಕು ಅಂದರೆ ಧ್ಯಾನ ಅನ್ನೋದು ತುಂಬ ಮುಖ್ಯವಾಗತ್ತೆ. ಯಾರು ಧ್ಯಾನವನ್ನು ಮಾಡ್ತಾರೋ ಆ ಮಕ್ಕಳಲ್ಲಿ ಅವರಲ್ಲಿ ಪ್ರತಿಭೆ ಒಳಗೆ ಹೊರಗೆ ಬರುತ್ತೆ. ಆ ಪ್ರತಿಭೆಯಿಂದ ನಮ್ಮ ಮಕ್ಕಳ ಈ ಹೇಳ್ತಾರೆ ಯುವ ಪೀಳಿ ಅಂದರೆ ನೆಕ್ಸ್ಟು ಜನರೇಷನ್ ನಮ್ಮ ಮುಂದಿನ ಪ್ರಜೆಗಳಾಗ್ತಾರೆ. ಆ ಮುಂದಿನ ಪ್ರಜೆಗಳೇ ಯುವಕರು, ಎಲ್ಲ ಯುವಕರು ಕೂಡ ಧ್ಯಾನ ಮಾಡಿ ಸಸ್ಯಾಹಾರಿಗಳಾಗದ್ರೆ ಖಂಡಿತವಾಗೂ ಇದು ಸ್ವರ್ಗ ಸೃಷ್ಟಿ ಆಗುತ್ತೆ. ಭೂಲೋಕವೆಲ್ಲೂ ಸ್ವರ್ಗ ಸೃಷ್ಟಿ ಆಗುತ್ತೆ. ನಾವು ಎಲ್ಲರೂ ಕೂಡ ಇಲ್ಲಿ ಸುಖಮಯವಾಗಿ ಆನಂದವಾಗಿ ಜೀವನ ಮಾಡ್ಬೋದು. ಅದೇ ಅವರ ಬ್ರಹ್ಮಶ್ರೀ ಪತ್ರಿಜಿಯವರ ನಮ್ಮ ಗುರುಗಳ ಒಂದು ಸಂದೇಶ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್. ಪಿರಮಿಡ್ ಜಗತ್ ಕಿ, ಸಸ್ಯಾಹಾರ ಜಗತ್ ಕಿ, ಧ್ಯಾನ ಜಗತ್ ಕಿ, ಪತ್ರಿಜಿ ಕಿ, ಪತ್ರಿಜಿ ಕಿ. ఇంత ధైర్యం చెప్పలేదు. ఏమంటే వాళ్ళ ఫర్మ్కి కష్టమవుతుంది, వాళ్ళకి సహాయం ఎవరు చెయ్యరు అనే ఉద్దేశంతో సుభాష్ పత్రి సార్ మాత్రమే వాళ్ళు ఈ శాకాహారము, ఈ జీవుల కోసము, అన్నిటి కోసము ప్రయత్నం చేసి వాళ్ళు ఎంత కష్టపడ్డారు. వాళ్ళు జీవిత చరిత్ర ఈరోజు సినిమాగా రిలీజ్ అవుతోంది. దయవుంచి అందరూ చూడండి, ప్లీజ్ హెల్ప్ చేయండి. అందరూ ధ్యానం చేయండి, చేయించండి. అందరూ సస్యాహారులు కాండి.
కోడిగుడ్డు మాత్రమే నాన్ వెజ్ కాదు, కోడిగుడ్డు కూడా నాన్ వెజ్. దయవుంచి కోడిగుడ్డును తినద్దండి. మిస్ అయింది, సారీ. ಕೋಳಿ ಮೊಟ್ಟೆ ತಿನ್ಬೇಡಿ, ಅದು ಶಾಕಾಹಾರ ಅಲ್ಲ, ಆಯ್ತಾ? ಓಕೆ. ರಾಮ ಯಾವ ರೀತಿ ಪಾಲನೆ ಮಾಡಿದ್ದಾರೋ ಆ ರೀತಿ ನಮ್ಮ ರಾಜ್ಯವು ಆನಂದದಿಂದ ಹಾಯಾಗಿರಕ್ಕೆ ಸಾಧ್ಯತೆ ಇದೆ. ಇದು ಮುಖ್ಯವಾದ ಸಂದೇಶ ಪತ್ರಿಜಿಯಿಂದ. ಆ ಮಕ್ಕಳಿಗೆಲ್ಲ ಏನ್ ಬೇಕೋ ಅದು ನೆರವೇರಿಸ್ಕೊಳ್ಳಕ್ಕೆ ಆಗತ್ತೆ. ಅದಕ್ಕೆ ಅವ್ರು 3 ಕಾನ್ಸೆಪ್ಟ್ ಕೊಟ್ಟಿರೋದು. ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯ ಮಾಡಿ, ಶಾಕಾಹಾರ ಜಗತ್, ಪ್ರಾಣ ಪಿರಮಿಡ್ ಜಗತ್ ಅವರೆಲ್ಲರೂ ಧ್ಯಾನ ಮಾಡಿ ಎಲ್ಲರೂ ಹಾಯಾಗಿರ್ಬೇಕು ಅನ್ನೋದೇ ಪತ್ರಿಜಿ ಅವರ ದಿವ್ಯ ಸಂದೇಶ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧ್ಯಾನ ಜಗತ್ की जय, पिरामिड जगत की जय, शाकाहार जगत की जय, हिंसा छोड़ो, हिंसा पकड़ो, हिंसा छोड़ो, ಹಂಸ ಪಕಡೋ. ध्यान जगत की जय, पत्रिजी गुरुಗಳಿಗೆ जय, ಪಿರಮಿಡ್ ಜಗತ್ತಿಗೆ ಈ ಕಡೆ ಬನ್ನಿ. ಇಬ್ಬರಿಬ್ರು ಹೋಗಿ. ಇರ್ರೆಸ್ಪಾನ್ಸಿಬಿಲಿಟಿ ಯಾಕೆ ಆಗ್ತಿದೆ ಅಂದ್ರೆ ಅವರ ಆಹಾರ ಸೇವನೆಗಳು. ಪ್ರೀತಿಸಿ, ಪ್ರೀತಿಸಿ, ಪ್ರಾಣಿಗಳನ್ನು ಪ್ರೀತಿಸಿ, ರಕ್ಷಿಸಿ, ರಕ್ಷಿಸಿ, ಪ್ರಾಣಿಗಳನ್ನು ರಕ್ಷಿಸಿ, ಕೊಲ್ಲದಿರಿ, ಕೊಲ್ಲದಿರಿ, ಪ್ರಾಣಿಗಳನ್ನು ಕೊಲ್ಲದಿರಿ, ಪ್ರಾಣಿಗಳನ್ನು ಕೊಲ್ಲದಿರಿ. ಜೈ, ಸಾತ್ವಿಕ ಆಹಾರ, ಅಮಿತಾಹಾರ, ಸಾತ್ವಿಕ ಆಹಾರ, ಮಾನವನ ಆಹಾರ, ಯೋಗಿಗಳ ಆಹಾರ, ಸತ್ಯಾಹಾರ, ಸತ್ಯಾಹಾರ. ಪ್ರಾಣಿಗಳನ್ನು ರಕ್ಷಿಸೋಣ. ಜೈ, ಜೈ. ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆ ಕುರಿಯಲ್ಲಿ, ಕೋಳಿಯಲ್ಲಿ, ಮೀನಿನಲ್ಲಿ, ನಮ್ಮಲ್ಲಿ, ಸಕಲ ಪ್ರಾಣಿಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿ ಪ್ರೀತಿಸೋಣ, 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 ಪ್ರಾಣಿಗಳನ್ನು ಪ್ರೀತಿಸೋಣ, ರಕ್ಷಿಸೋಣ, 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 ರಕ್ಷಿಸೋಣ. ಪ್ರಾಣಿಗಳು ನಮ್ಮ ಸಹೋದರರೇ, ನಮ್ಮ ಸಹೋದರರೇ, ಪ್ರಾಣಿಗಳು ನಮ್ಮ ಸಹೋದರರೇ. ರಕ್ಷಿಸೋಣ, ರಕ್ಷಿಸೋಣ, ಪ್ರಾಣಿಗಳನ್ನು ರಕ್ಷಿಸೋಣ, 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 ಪ್ರಾಣಿಗಳನ್ನು ರಕ್ಷಿಸೋಣ. ಶ್ರೀಜಿಗೆ ಶ್ರೀಜಿಗೆ ನನ್ನ ಜಗತ್ಗೆ, ನನ್ನ ಜಗತ್ಗೆ ಧ್ಯಾನ ಜಗತ್ತಿಗೆ ಜೈ, ಪಿರಮಿಡ್ ಜಗತ್ತಿಗೆ ಜೈ, ಸಸ್ಯಾಹಾರ ಜಗತ್ತಿಗೆ ಜೈ, ಪತ್ರಿಜಿಗೆ ಜೈ, ಪತ್ರಿಜಿಗೆ ಜಗತ್ಗೆ ಜೈ, ಪಿರಮಿಡ್ ಜಗತ್ಗೆ ಜೈ, ಧ್ಯಾನ ಜಗತ್ಗೆ ಜೈ.